ದಿವಂಗತ ಸಮಾಜವಾದಿ ಪಕ್ಷದ ಸಂಸ್ಥಾಪಕ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಪುತ್ರ ಹಾಗೂ ಅಖಿಲೇಶ್ ಯಾದವ್ ಅವರ ಮಲ ಸಹೋದರ ಪ್ರತೀಕ್ ಯಾದವ್ 2026 ಮೇ 13 ಬುಧವಾರ ಲಕ್ನೋದಲ್ಲಿ 38ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಅವರ ಸಾವಿಗೆ ಅಧಿಕೃತವಾಗಿ ತೀವ್ರ ಪಲ್ಮನರಿ ಥ್ರಂಬೋಎಂಬೋಲಿಸಂನಿಂದ ಉಂಟಾದ ಹೃದಯ ಮತ್ತು ಶ್ವಾಸಕೋಶದ ವೈಫಲ್ಯವೇ ಕಾರಣ ಅಂತ ಮರಣೋತ್ತರ ಪರೀಕ್ಷೆಯಲ್ಲಿ ದೃಢಪಟ್ಟಿದೆ. ಭಾರತದ ಅತ್ಯಂತ ಪ್ರಭಾವಶಾಲಿ ರಾಜಕೀಯ ಕುಟುಂಬಗಳಲ್ಲೊಂದಕ್ಕೆ ಸೇರಿದವರಾಗಿದ್ದರು. ಪ್ರತೀಕ್ ಯಾದವ್ ಸಕ್ರಿಯ ರಾಜಕಾರಣದಿಂದ ಬಹುತೇಕ ದೂರವೇ ಉಳಿದು ತಮ್ಮದೇ ಆದ ದಾರಿ ಕಂಡುಕೊಂಡಿದ್ದರು. ಅವರು ರಿಯಲ್ ಎಸ್ಟೇಟ್ ಮತ್ತು ಫಿಟ್ನೆಸ್ ಉದ್ಯಮದ ಮೇಲೆ ತಮ್ಮ ವೃತ್ತಿಪರ ಗಮನವನ್ನು ಕೇಂದ್ರೀಕರಿಸಿದ್ದರು. ಅವರ ನಿಧನಕ್ಕೆ ರಾಜಕೀಯ ವಲಯದ ಎಲ್ಲೆಡೆಯಿಂದ ಸಂತಾಪ ವ್ಯಕ್ತವಾಗಿದ್ದು, ಉತ್ತರ ಪ್ರದೇಶದಲ್ಲಿ ಯಾದವ್ ಕುಟುಂಬಕ್ಕಿರುವ ವರ್ಚಸ್ಸಿಗೆ ಇದು ಹಿಡಿದ ಕೈಗನ್ನಡಿಯಾಗಿದೆ. ಅವರ ತಂದೆ ಮುಲಾಯಂ ಸಿಂಗ್ ಯಾದವ್ ಅವರು ಭಾರತದ ರಾಜಕೀಯದಲ್ಲಿ ದೈತ್ಯ ಶಕ್ತಿಯಾಗಿದ್ದರು. ಸಮಾಜವಾದಿ ಪಕ್ಷವನ್ನು ಸ್ಥಾಪಿಸಿ 2022ರ ಅಕ್ಟೋಬರ್ನಲ್ಲಿ ಅವರು ನಿಧನರಾಗುವ ಮುನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಹಲವು ಬಾರಿ ಸೇವೆ ಸಲ್ಲಿಸಿದ್ದರು. ಪ್ರತೀಕ್ ಅವರ ಹಿರಿಯ ಮಲ ಸಹೋದರ ಅಖಿಲೇಶ್ ಯಾದವ್ ಸದ್ಯ ಸಮಾಜವಾದಿ ಪಕ್ಷವನ್ನು ಮುನ್ನಡೆಸುತ್ತಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದ್ದು, ಕುಟುಂಬದ ರಾಜಕೀಯ ಪರಂಪರೆಯನ್ನು ಮುಂದುವರೆಸಿದ್ದಾರೆ. ಪ್ರತೀಕ್ ಯಾದವ್ ಅವರ ವೈಯಕ್ತಿಕ ಬದುಕು ಅವರ ಕುಟುಂಬದ ಸಾಂಪ್ರದಾಯಿಕ ರಾಜಕೀಯ ಹಾದಿಗಿಂತ ತುಂಬಾ ಭಿನ್ನವಾಗಿತ್ತು. 1987ರ ಜುಲೈ 7ರಂದು ಜನಿಸಿದ ಇವರು ಮುಲಾಯಂ ಸಿಂಗ್ ಯಾದವ್ ಅವರ ಎರಡನೇ ಪತ್ನಿ ಸಾಧನಾ ಗುಪ್ತಾ ಅವರ ಮಗ. ಯುನೈಟೆಡ್ ಕಿಂಗ್ಡಮ್ನ ಲೀಡ್ಸ್ ವಿಶ್ವವಿದ್ಯಾಲಯದಲ್ಲಿ ಓದಿದ ಪ್ರತೀಕ್ ಭಾರತಕ್ಕೆ ಬಂದು ತಮ್ಮ ವ್ಯಾಪಾರ ಆಸಕ್ತಿಗಳನ್ನು ಬೆಳೆಸಿಕೊಂಡರು. ಅವರು ಲಕ್ನೋದ ಫಿಟ್ನೆಸ್ ವಲಯದಲ್ಲಿ ಪ್ರಮುಖ ಹೆಸರು ಮಾಡಿದರು. ಐರನ್ ಕೋರ್ ಫಿಟ್ ಜಿಮ್ ಅನ್ನು ಶುರು ಮಾಡಿ ಒಬ್ಬ ಫಿಟ್ನೆಸ್ ಪ್ರೇಮಿಯಾಗಿ ಗುರುತಿಸಿಕೊಂಡರು. ಇದರ ಜೊತೆಗೆ ಅವರು ಪ್ರಾಣಿ ಕಲ್ಯಾಣದಲ್ಲೂ ಆಳವಾಗಿ ತೊಡಗಿಸಿಕೊಂಡಿದ್ದರು. ಜೀವ ಆಶ್ರಯ ಫೌಂಡೇಶನ್ ಅನ್ನು ಸ್ಥಾಪಿಸಿ ಬೀದಿ ಪ್ರಾಣಿಗಳಿಗೆ ರಕ್ಷಣೆ ಮತ್ತು ಆರೈಕೆ ಸೇವೆಗಳನ್ನು ಒದಗಿಸುತ್ತಿದ್ದರು. ಅವರ ವ್ಯಾಪಾರ ಆಸಕ್ತಿ ರಿಯಲ್ ಎಸ್ಟೇಟ್ ಕ್ಷೇತ್ರಕ್ಕೂ ವಿಸ್ತರಿಸಿತ್ತು. ಅವರು ಚುನಾವಣಾ ರಾಜಕೀಯದಿಂದ ದೂರ ಉಳಿದರು. ಅವರ ಪತ್ನಿ ಅಪರ್ಣಾ ಯಾದವ್ ರಾಜಕೀಯಕ್ಕೆ ಕಾಲಿಟ್ಟರು. ಇದು ಬಲಿಷ್ಠ ಯಾದವ್ ಕುಟುಂಬದಲ್ಲಿ ಒಂದು ವಿಭಿನ್ನ ಪರಿಸ್ಥಿತಿಯನ್ನು ಸೃಷ್ಟಿಸಿತು. ಈ ವಿಭಿನ್ನ ವೃತ್ತಿ ಹಾದಿ ಕುಟುಂಬ ಕೇವಲ ರಾಜಕೀಯದಾಚೆಗೂ ಬೇರೆ ಕ್ಷೇತ್ರಗಳಲ್ಲಿ ಹೇಗೆ ತೊಡಗಿಸಿಕೊಂಡಿದೆ ಎಂಬುದನ್ನು ತೋರಿಸಿತು. ಪ್ರತೀಕ್ ಅವರ ಪತ್ನಿ ಅಪರ್ಣಾ ಯಾದವ್ ತಮ್ಮದೇ ಆದ ರೀತಿಯಲ್ಲಿ ಒಬ್ಬ ಪ್ರಮುಖ ರಾಜಕೀಯ ವ್ಯಕ್ತಿ ಅನ್ನುವುದು ನಮಗೆ ಗೊತ್ತೇ ಇದೆ. 2011ರಲ್ಲಿ ಪ್ರತೀಕ್ ಅವರನ್ನು ಮದುವೆಯಾದ ಅಪರ್ಣಾ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದು ಸಮಾಜವಾದಿ ಪಕ್ಷದಿಂದ. 2017ರ ಉತ್ತರ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಲಕ್ನೋ ಕಂಟೋನ್ಮೆಂಟ್ನಿಂದ ಸ್ಪರ್ಧೆ ಕೂಡ ಮಾಡಿದ್ರು. ಆದರೆ ಆಮೇಲೆ ಅವರು ಸುದ್ದಿಯಾದದ್ದು 2022ರ ಜನವರಿಯಲ್ಲಿ ಬಿಜೆಪಿ ಸೇರೋ ಮೂಲಕ. ಅವರ ಕುಟುಂಬ ಸಂಬಂಧಗಳನ್ನು ಗಮನಿಸಿದ್ರೆ ಈ ನಿರ್ಧಾರ ಸಾಕಷ್ಟು ರಾಜಕೀಯ ಚರ್ಚೆಗಳನ್ನು ಹುಟ್ಟುಹಾಕಿತ್ತು. ಸದ್ಯಕ್ಕೆ ಅಪರ್ಣಾ ಯಾದವ್ ಉತ್ತರ ಪ್ರದೇಶ ರಾಜ್ಯ ಮಹಿಳಾ ಆಯೋಗದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅಪರ್ಣಾ ಯಾದವ್ ಅವರ ಸಕ್ರಿಯ ರಾಜಕೀಯ ಪ್ರವೇಶ ಪ್ರತೀಕ್ ಅವರ ರಾಜಕೀಯೇತರ ಆಸಕ್ತಿಗಳಿಗೆ ತದ್ವಿರುದ್ಧವಾಗಿದೆ. ಇದು ಯಾದವ್ ಕುಟುಂಬದಲ್ಲಿ ಬೇರೆ ಬೇರೆ ರೀತಿಯ ವೃತ್ತಿ ಆಯ್ಕೆಗಳಿವೆ ಅನ್ನೋದನ್ನು ತೋರಿಸುತ್ತೆ. ಇನ್ನು 2026ರ ಜನವರಿಯ ಇತ್ತೀಚಿನ ವರದಿಗಳ ಪ್ರಕಾರ ಪ್ರತೀಕ್ ಮತ್ತು ಅಪರ್ಣಾ ನಡುವೆ ದಾಂಪತ್ಯ ಕಲಹವಿತ್ತು. ಪ್ರತೀಕ್ ಬಹಿರಂಗವಾಗಿ ವಿಚ್ಛೇದನ ಪಡೆಯುವುದಾಗಿ ಹೇಳಿದ್ರು. ಆದ್ರೆ ಅವರ ನಿಧನಕ್ಕೆ ಮುಂಚೆ ಹಾಕಿದ ಪೋಸ್ಟ್ಗಳು ಇವರಿಬ್ಬರ ನಡುವೆ ರಾಜಿಯಾಗಿತ್ತು ಅನ್ನೋದನ್ನೇ ಸೂಚಿಸುತ್ತೆ. ಪ್ರತೀಕ್ ಯಾದವ್ ಅವರ ನಿಧನ ಈ ಪ್ರಮುಖ ರಾಜಕೀಯ ಕುಟುಂಬದ ಸದಸ್ಯರ ಜೀವನದ ಬಗ್ಗೆ ಸಾರ್ವಜನಿಕರಿಗೆ ಇರುವ ಆಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ. ಉತ್ತರ ಪ್ರದೇಶ ಮತ್ತು ಅದರಾಚೆಗಿನ ಸಾರ್ವಜನಿಕ ಹಾಗೂ ರಾಜಕೀಯ ಚರ್ಚೆಗಳನ್ನು ರೂಪಿಸುವಲ್ಲಿ ಇವರ ಕುಟುಂಬದ ಸದಸ್ಯರು ಇನ್ನೂ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ.